ಹಲೋ ಗಾಯ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ನನ್ನ 2ನೇ ವಿಡಿಯೋ. ಇವತ್ತು ನಾನು ಇದನ್ನ ನಮ್ಮಮ್ಮ ಅಂತ ತಿಳ್ಕೊಂಡು ಮಲ್ಕೊಂಬಿಟ್ಟಿದ್ದೀನಿ. ಆದರೆ ಆಮೇಲೆ ಗೊತ್ತಾಯ್ತದೆ ನಮ್ಮಮ್ಮ ಅಲ್ಲ ಅಂತ. ಯಾಕೆಂದರೆ ನಮ್ಮಮ್ಮ ಪಿಂಕಿ ನಂತರ ಬೆಳ್ಳಗಿದ್ದಾಳೆ. ಗೈಸ್, ನನಗೆ ಬಂಟಿ ಅಂತ ಇವರು ಹೆಸರು ಇಟ್ರಲ್ಲ, ನನಗೊಂಚೂರು ಇಷ್ಟ ಆಗಿಲ್ಲ ಗೈಸ್. ಅದಕ್ಕೆ ನಾನು ಒಂದು ಹೊಸ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ಮೇಲೆ ನೀವೆಲ್ಲರೂ ನನಗೆ ಅದೇ ಹೆಸರಿಂದ ಗೊತ್ತಾಯ್ತಲ್ವಾ ಗೈಸ್? ಇನ್ಮೇಲೆ ನೀವೆಲ್ಲರೂ ನನ್ನ ಹೆಸರನ್ನ ಕನ್ವರ್ ಲಾಲ್ ಅಂತ ಕರೀರಿ. ಇವನು ಯಾರು ಗುರು? ಇವನು ನನ್ನ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾನೆ. ಎಲ್ಲಿಗೆ ಅಂತಲೇ ಹೇಳ್ತಿಲ್ಲ. ಇವನು ಯಾರಂತನೂ ಗೊತ್ತಾಗ್ತಿಲ್ಲ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಇವನು ಯಾರು ನನ್ನ ಕೂರ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಬೆಣ್ಣೆ ಹಚ್ತಿದ್ದಾನೆ ಗೈಸ್. ಅನ್ಕರು ನೀವು ಯಾರು? ಅಯ್ಯೋ ಯಪ್ಪ, ಏನು ಮಾಡ್ತಿದ್ದೀರ? ಅಯ್ಯೋ ಹೋಯ್ತು ನನ್ಕೊಂಡೆ. ಗೊತ್ತಾಯ್ತು ಬಿಡಿ ನೀವು ಯಾರು ಅಂತ. ನನಗೀಗ ಅರ್ಥ ಆಯ್ತು. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಯಾವನ್ ಗುರು ಏನೋ ನಗ್ತಾನೆ ನನ್ನ ನೋಡಿ. ಏನ್ ಗುರು ಹಿಂಚುಚ್ಬಿಟ್ರು ನಂಗೆ. ಅಯ್ಯಪ್ಪ, ಇದ್ದೇಳಕ್ಕೆ ಆಗ್ತಿಲ್ಲ. ಅಯ್ಯೋ ದೇವ್ರೆ ಶಿವನೇ, ಹೆಂಗೋ ಇದ್ದೇಳದೀಗ. ಹೆಂಗೋ ಮನೆಗೆ ಬಂದು ತಲುಪ್ತೆ ಗುರು. ಈಗ ಇರೋದು ಗೈಸ್, ನಾನು ಮೆಟ್ಲತ್ಕೊಂಡು ಹೋಗಕ್ಕೆ ನನ್ನ ಮಗಂಗೆ ಸ್ವಲ್ಪ ಎತ್ಕೊಡಕ್ಕಾಗಲ್ವ ನನ್ನ? ಹುಷ್ ಅಂತ ಹೆಂಗೋ ಮನೆಗೆ ಬಂದೆ. ಡಾಕ್ಟ್ರು ನೋಡಿ ಗೈಸ್, ನಂಗೆ ಇದನ್ನೆಲ್ಲ ಕೊಟ್ಟಿದ್ದಾರೆ. ಅವರು ತಗೊಳ್ಳಿ ಅಂತ ಬರ್ಕೊಟ್ಟಿದ್ರು, ನಾವೆಲ್ಲ ತಗೊಂಬಂದಿದ್ದೀವಿ. ಈಗ ಇದು ನೋಡಿ ಗೈಸ್, ನನಗೆ ಫುಡ್ಡು ಈಗ ಎಷ್ಟು ಘಮ್ ಅಂತಿದೆ ಗೊತ್ತಾ? ಹಾಗೆ ಕೋಮ್ ಕೂಡ ಕೊಟ್ಟಿದ್ದಾರೆ. ನೋಡಿ ತೋರಿಸ್ಕೊಡ್ತೀನಿ ಹೆಂಗೆ ತಲೆ ಬಚ್ಕೊಳ್ಳೋದು ಅಂತ. ಫಸ್ಟ್ ಇದನ್ನು ಕರೆಕ್ಟಾಗಿ ಇಟ್ಕೊಳ್ಳೋದು ಕಲ್ತ್ಕೋಬೇಕು ಗೈಸ್. ಹೆಂಗಲ್ಲ ನಾಳೆ ಹೇಳ್ಕೊಡ್ತೀನಿ ಬಿಡಿ ಇದನ್ನು. ಫಸ್ಟ್ ಈಗ ಓಪನ್ ಮಾಡಿದ್ರದ್ದು ಟೇಸ್ಟ್ ನೋಡ್ಬೇಕು ನಾನು. ಏನು ಚಿಚ್ಚಿ ಹಾಕ್ಬಿಟ್ಟು ಘಮ ಅನಿಸ್ತಿದ್ದಾರೆ ಗೈಸ್. ಇದನ್ನು ಓಪನ್ನೇ ಮಾಡೋಕ್ಕಾಗ್ತಿಲ್ವೇ? ನನ್ನ ಮಗ ಪ್ಯಾಕ್ ಮಾಡಿದ ಗೊತ್ತಿಲ್ಲ. ಅವನೇನಾರು ನನ್ನ ಕೈಗೆ ಸಿಗಬೇಕು. ಎಷ್ಟು ಕಿತ್ತರೂ ಓಪನ್ ಆಗ್ತಿಲ್ಲ ಗೈಸ್. ಹಂಗಂತೂ ಸಾಕಾಗ್ಬಿಟ್ಟಿದೆ. ಮಲ್ಕೋಬೇಕು ಸ್ವಲ್ಪ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಗುಡ್ ನೈಟ್, ಬಾಯ್ ಬಾಯ್.